Hi guys, welcome to Toss and Talk. Back to the channel IPL teams ಸ್ಕ್ವಾಡ್ ಅನಾಲಿಸಿಸ್ಗೆ ಎಲ್ಲರಿಗೂ ಸ್ವಾಗತ. ಸೊ ಸ್ವಲ್ಪ ಡೇಸಲ್ಲಿ IPL ಸ್ಟಾರ್ಟ್ ಆಗ್ತಿದೆ. ಸೊ ಅದಕ್ಕಿಂತ ಮುಂಚೆ ಎಲ್ಲ ಟೀಮ್ಸ್ಗೂ ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ ಸ್ಕ್ವಾಡ್ ಅನಾಲಿಸಿಸ್ಗೆ. ಇವ್ರು ಯಾವ್ಯಾವ ಟೀಮು ಪ್ಲೇ ಆಫ್ಸಿಗೆ ಕ್ವಾಲಿಫೈ ಆಗ್ಬೋದು, ಆರ್ ಯಾವ್ಯಾವ ಟೀಮ್ ಬೇಗ ಎಲಿಮಿನೇಟ್ ಆಗ್ತಾರೆ, ಯಾವ ಪೊಸಿಷನಲ್ಲಿ ಇವ್ರು ಎಂಡ್ ಆಗ್ಬೋದು, ಇವ್ರ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸಸ್ ಏನು, ಇವ್ರು ಯಾವ ಥರ ಪ್ಲೇಯಿಂಗ್ 11 ಹೋದ್ರೆ ಇವ್ರಿಗೆ ಅಡ್ವಾಂಟೇಜ್ ಆಗುತ್ತೆ. ಸೊ ಇದೆಲ್ಲದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ವೀಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಲ್ಲರೂ ಕೊನೆ ತನಕ ನೋಡಿ. ಸೊ ಫಸ್ಟ್ ಇವತ್ತು ಡಿಸ್ಕಸ್ ಮಾಡ್ತಾರೆ ಸ್ಕ್ವಾಡ್ ಬಂದುಬಿಟ್ಟು ಮುಂಬೈ ಇಂಡಿಯನ್ಸ್ ಅವ್ರದ್ದು. ಇವ್ರ ಫ್ಯಾನ್ಸ್ ಅಂತೂ ಕಾಯ್ತಾ ಇದ್ದಾರೆ, ನಮ್ಗೆ ಏನಾದರೂ 6th ಟ್ರೋಫಿ ಏನಾದರೂ ಬರ್ತಾ ಅಂತ. ಅಟ್ಲೀಸ್ಟ್ ಫೈನಲ್ಸಿಗೆ ಆದರೂ ರೀಚ್ ಆಗಲಿ ಅಂತ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ವೆಯ್ಟ್ ಮಾಡ್ತಾ ಇದ್ದಾರೆ ಈ ಫ್ಯಾನ್ಸು. ಯಾಕಂದರೆ ರೋಹಿತ್ ಶರ್ಮಾ ಕ್ಯಾಪ್ಟನ್ ಆಗಿದ್ದಾಗ ಟ್ರೋಫೀಸ್ ಬರ್ತಾ ಇತ್ತು 2 ವರ್ಷಕ್ಕೊಂದು ಸತಿ. ಅವ್ರು ಬ್ಯಾಕ್ ಟು ಬ್ಯಾಕ್ ಟ್ರೋಫೀಸ್ ಒಂದು 2 ಸತಿ ಬಂದಿದೆ. ಸೊ ಬಟ್ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ ಆಗಿ ಬಂದಮೇಲೆ ಸ್ವಲ್ಪ ಸ್ಟ್ರಗಲ್ ಮಾಡಿದ್ದಾರೆ. ಫಸ್ಟ್ 2 ವರ್ಷ ಕ್ವಾಲಿಫೈ ಆಗಲಿಲ್ಲ. ಅದಾದಮೇಲೆ ಪ್ಲೇ ಆಫ್ಸಿಗೆ ಹೋದ್ಮೇಲೂ ಬಿಗ್ ಗೇಮ್ಸ್ ಅಂತ ಬಂದಾಗ ಒಂದು ಸ್ವಲ್ಪ ಡಿಸಿಷನ್ ಎರರ್ಸಿಂದ, ಒಂದು ಸ್ವಲ್ಪ ಸ್ಟ್ರಾಟಜಿಕಲ್ ಎರರಿಂದ ಟೀಮ್ ಟೂರ್ನಮೆಂಟಿಂದ ಆಚೆ ಬಂದಿದೆ ಪ್ಲೇ ಆಫ್ಸ್ ತನಕ ಹೋಗ್ಬಿಟ್ಟು. ಸೊ ಇವ್ರ ಫ್ಯಾನ್ಸು ಒಂದು 6th ಟ್ರೈಟಲ್ಲಿ ಕಾಯ್ತಾ ಇದ್ದಾರೆ. ಅದಕ್ಕಿಂತ ಅಟ್ಲೀಸ್ಟ್ ನಮ್ಮ ಟೀಮ್ ಫೈನಲ್ಸಲ್ಲಾದರೂ ಈ ಸತಿ ನೋಡ್ತೀವಿ ಅಂತ ಆ ಥರ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಇದ್ರ ಸ್ಕ್ವಾಡ್ ಅನಾಲಿಸಿಸ್ ಮಾಡೋಣ. ನನ್ನ ಪ್ರಕಾರ ಈ ಸ್ಕ್ವಾಡ್ ತುಂಬ ಸ್ಟ್ರಾಂಗ್ ಆಗಿದೆ. ಬೇರೆ ಅವ್ರು ಬಂದರೆ ಹೆದರ್ಕೊಬೇಕು, ಏನು ಗುರು ಇದು, ಈ ಟೀಮ್ ಹಿಂಗಿದೆ, ನಂಬರ್ 8 ನಂಬರ್ 9 ತನಕ ಬ್ಯಾಟಿಂಗ್ ಇದೆ, ಬೌಲಿಂಗ್ ನೋಡಿದ್ರೆ ಆ ಥರ ಥ್ರೆಟ್ ಇದೆ. ಸೊ ಟೀಮ್ ಎಲ್ಲ ಫುಲ್ ಭಯ ಹುಟ್ಟಿಸುತ್ತೆ. ಸೊ ಒಂಥರ ಅಡ್ವಾಂಟೇಜು, ಟೀಮ್ ನೋಡ್ತಿದ್ದಂಗೆ ಬೇರೆಯವ್ರು ಭಯ ಪಟ್ಬಿಡ್ಬೇಕು, ಏನು ಗುರು ಇದು ಅಂತ. ಆ್ಯಕ್ಚುಲಿ ಇದ್ರ ನಾನು ಪ್ಲೇಯಿಂಗ್ 11 ಯಾವ ಥರ ಹೋಗ್ಬೋದು ಅಂತ ನಾನು ಡಿಸ್ಕಸ್ ಮಾಡ್ತೀನಿ. ಸೊ ನಿಮಗೆ ಏನು ಅನಿಸುತ್ತೆ ಫ್ಯಾನ್ಸ್ ಆಗಿ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಗೆ ಏನಾದರೂ ಚೇಂಜಸ್ ಬೇಕಾ, ಇಲ್ಲ ಈ ಪ್ಲೇಯರ್ ಬದಲು ಇವ್ರು ಬರ್ಬೋದಾ, ಸೊ ಇದೆಲ್ಲದ್ರ ಬಗ್ಗೆ ತಿಳಿಸಿ. ಸೊ ನಾನು ನನ್ನ ಪ್ರಕಾರ ಹೇಳ್ತೀನಿ, ನಾನು ಹೇಳೋ 11 ಆಲ್ಮೋಸ್ಟ್ ಹಿಂಗೆ ಹೋಗಬಹುದು. ಬಟ್ ಏನಂದರೆ ಸಿಚುವೇಶನ್ ತಕ್ಕನಂಗೆ ಬ್ಯಾಟಿಂಗ್ ಆರ್ಡರ್ ಚೇಂಜ್ ಆಗ್ಬೋದು ಅಷ್ಟೇ. ಇವಾಗ ಎಕ್ಸಾಂಪಲ್ ಶರ್ಫೇಂದ್ರ ರುದರ್ಫೋರ್ಡ್ ಸ್ವಲ್ಪ ಮುಂಚೆ ಬರ್ಬೋದು, ಹಾರ್ದಿಕ್ ಪಾಂಡ್ಯ ಲೇಟಾಗಿ ಬರ್ಬೋದು. ಆ ಥರ ಸಿಚುವೇಶನ್ ಮೇಲೆ ಸ್ವಲ್ಪ ಇದಾಗುತ್ತೆ. ಅಷ್ಟು ಬಿಟ್ಟರೆ ಇನ್ನು ಮಿಕ್ಕಿದ್ದೆಲ್ಲ 11 ನನ್ನ ಪ್ರಕಾರ ಆಲ್ಮೋಸ್ಟ್ ಹಿಂಗೆ ಹೋಗ್ತಾರೆ ಅನಿಸುತ್ತೆ. ಸೊ ನಾನು ಹೇಳ್ತೀನಿ, ರೋಹಿತ್ ಶರ್ಮಾ, ಕ್ವಿಂಟನ್ ಡಿಕಾಕ್, ತಿಲಕ್ ವರ್ಮಾ, ಸೂರ್ಯಕುಮಾರ್ ಯಾದವ್, ಹಾರ್ದಿಕ್ ಪಾಂಡ್ಯ, ಶರ್ಫೇಂದ್ರ ರುದರ್ಫೋರ್ಡ್, ವಿಲ್ ಜಾಕ್ಸ್, ದೀಪಕ್ ಚಹರ್, ಟ್ರೆಂಟ್ ಬೋಲ್ಟ್, ಜಸ್ಪ್ರೀತ್ ಬುಮ್ರಾ ಆ್ಯಂಡ್ ಮಯಾಂಕ್ ಮಾರ್ಕಂಡೆ. ಇಂಪ್ಯಾಕ್ಟ್ ಪ್ಲೇಯರ್ ಅಂತ ಬಂದಾಗ ನನ್ನ ಪ್ರಕಾರ ಟ್ರೆಂಟ್ ಬೋಲ್ಟ್ ಜಾಗದಲ್ಲಿ ಇವ್ರಿಗೆ ಏನಾದರೂ ಬ್ಯಾಟಿಂಗ್ ಸ್ಟ್ರೆಂತ್ ಬೇಕು ಚೇಸಿಂಗ್ ಮಾಡೋವಾಗ ಬರುವಾಗ ಅಂತ ನನ್ನ ಪ್ರಕಾರ ನಮನ್ದೀರ್ನ ಆಡಿಸ್ತಾರೆ, ಅದರಲ್ಲಿ ಏನೂ ಡೌಟ್ ಇಲ್ಲ. ಯಾಕಂದರೆ ಪ್ರೂವನ್ ಪ್ಲೇಯರ್ ಇವರು ನಮನ್ದೀರು. ಯಾಕಂದರೆ ಲಾಸ್ಟ್ ಎಲ್ಲ ಸೀಸನ್ನು ಅಷ್ಟೇ ಇವ್ರಿಗೆ ಬಾಟಮಲ್ಲಿ ಬಂದುಬಿಟ್ಟು ಒಂದು ಕ್ವಿಕ್ 25 to 30 ರನ್ಸ್ ಹೊಡೆಯೋಂಥ ಕೆಪಬಿಲಿಟಿ ಇದೆ ನಮನ್ದೀರಿಗೆ. ಸೊ ಅವ್ರು 100% ಬಂದೇ ಬರ್ತಾರೆ. ಇವ್ರಿಗೇನಾದರೂ ಬೈ ಚಾನ್ಸ್ ಬೌಲಿಂಗ್ ಸ್ಟ್ರೆಂತ್ ಬೇಕು ಅಂದರೆ ನನ್ನ ಪ್ರಕಾರ ಇವರು ಅಶ್ವಿನಿ ಕುಮಾರಿಗೆ ಹೋಗ್ಬೋದು. ಬೇರೆ ಬೌಲಿಂಗ್ ಆಪ್ಷನ್ಸು ಇದೆಲ್ಲ, ಗಜನ್ಫರ್ ಇದ್ದಾರೆ, ಇಲ್ಲ ರಘು ಶರ್ಮಾ ಅಂತ ಒಬ್ಬರು ಹೊಸಬ್ರನ್ನ ತೊಗೊಂಡಿದ್ದಾರೆ. ಅವ್ರು ಬಂದುಬಿಟ್ಟು ಬಾಲ್ನ ಸೂಪರಾಗಿ ತಿರುಗಿಸ್ತಾರೆ, ಎಂಥ ಪಿಚ್ ಕೊಟ್ಟರು ಅಷ್ಟೇ. ಸೊ ಅಂಥ ಕೆಪಬಿಲಿಟಿ ಇದೆ. ಬಟ್ ನನ್ನ ಪ್ರಕಾರ ಅಶ್ವಿನಿ ಕುಮಾರ್ಗೆ ಹೋಗೋಂಥ ಚಾನ್ಸಸ್ ಇರುತ್ತೆ. ಇವಾಗ ಕೇಳ್ಬೋದು 11 ನೋಡಿಬಿಟ್ಟು, ಏನು ಗುರು ಇದು ಮಿಚಲ್ ಸೆಂಟ್ನರ್ನೇ ಮರ್ತ್ಬಿಟ್ಟಿಯಲ್ಲ, ಯಾಕೆ ಹೋದ ಸತಿ ಎಲ್ಲ 4 ವಿಕೆಟೆಲ್ಲ ತೆಕ್ಕೊಟ್ಟಿದ್ದು ಮರ್ತ್ಬಿಟ್ಟಿಯಾ, 4 ಓವರಿಗೆ 19 ರನ್ ತೆಗೆದ್ಬಿಟ್ಟು 3-4 ವಿಕೆಟ್ ತೆಕ್ಕೊಟ್ಟಿದ್ರು. ಸೊ ಆ್ಯಕ್ಚುಲಿ ನಾನು ಏನಕ್ಕೆ ಮೇಯ್ನಾಗಿ ಮಿಚಲ್ ಸೆಂಟ್ನರ್ ಬಗ್ಗೆ ಏನು ಹೇಳಿಲ್ಲ ಅಂದರೆ, ನನ್ನ ಸ್ಟ್ಯಾಟ್ಸ್ ನೋಡಿರೋರಿಗೆ ಗೊತ್ತಿರುತ್ತೆ ಆ್ಯಂಡ್ ಟೀಮ್ಸು ಹಂಗೆ ಡಿಸಿಷನ್ ತೊಗೊಳುತ್ತೆ. ಇವಾಗ ವಾಂಖೆಡೆ ಆ್ಯಂಡ್ ಅಹಮದಾಬಾದ್ ಅಂತ ಪಿಚ್ಗಳು ಬಂದಾಗ ಸ್ಪಿನ್ನರ್ಸಿಗೆ ಒಂಚೂರು ಹೆಲ್ಪ್ ಇಲ್ಲ, ಅವ್ರು ಕಾಸ್ಟ್ಲಿ ಆಗೋ ಚಾನ್ಸಸ್ ಇರುತ್ತೆ ಸ್ಪಿನ್ನರ್ಸು. ಸೊ ಹಾಗಾಗಿ ನನ್ನ ಪ್ರಕಾರ ಮುಂಬೈ ಆ್ಯಂಡ್ ಅಹಮದಾಬಾದಲ್ಲಿ ಸ್ಯಾಂಟ್ನರ್ನ ಆಡಿಸೋದಿಲ್ಲ. ಇವಾಗ ಎಕ್ಸಾಂಪಲ್ ಯಾವ್ದಾದ್ರು ಸ್ಲೋ ಪಿಚ್ಚಸ್ಸಿಗೆ ಹೋಗ್ತಾರೆ, ಈಡನ್ ಗಾರ್ಡನ್ಸ್ ಅಂತ ಪಿಚ್ಚಲ್ಲಿ, ಅಲ್ಲಿ ಸ್ಯಾಂಟ್ನರ್ಗೆ ಚಾನ್ಸ್ ಕೊಡೋಂಥ ಚಾನ್ಸಸ್ ಹೈ ಇರುತ್ತೆ. ಅಷ್ಟು ಬಿಟ್ಟರೆ ಮುಂಬೈಯಲ್ಲಿ ಮಯಾಂಕ್ ಮಾರ್ಕಂಡೆ ಜೊತೆನೇ ಇವ್ರು ಹೋಗೋದು, ಒಂದು ಕಡೆಯಿಂದ ಹಾಕ್ಕೊಡ್ತಾರೆ. ಇವರು ಒಳ್ಳೆ ಬೌಲರು, ಇಂಡಿಯಾಗೂ ಇವರು ಮಾಡಿದ್ದಾರೆ, ಒಂದು 2-3 ಗೇಮ್ಸ್ ಏನೋ ಆಡಿದ್ದಾರೆ ಅಷ್ಟೇ ಇಂಡಿಯಾಗೆ ಅಂತ ಬಂದಾಗ. ಬಟ್ ಅದನ್ನು ಬಿಟ್ಟರೆ ರೀಸೆಂಟಾಗಿ ಹಾಕ್ತಾರೆ, ಪರವಾಗಿಲ್ಲ. ಇವಾಗ ರೀಸೆಂಟ್ ಫಾರ್ಮ್ ನೋಡಿದಾಗ ಬೈ ಚಾನ್ಸ್ ಇವರೇನಾದರೂ ಹೊಡೆಸ್ಕೊಂಡ್ರು ಅಂದರೆ ನನ್ನ ಪ್ರಕಾರ ಆವಾಗಲೂ ಸ್ಯಾಂಟ್ನರ್ನ ತರೋದಿಲ್ಲ. ನನ್ನ ಪ್ರಕಾರ ಬೇಕಿದ್ರೆ ವಿಲ್ ಜಾಕ್ಸ್ ಕೈಲೇ ಹಾಕಿ ತಳ್ತಾರೆ. ಅದು ಬಿಟ್ಟರೆ ಇವ್ರು ಈ ಥರನೂ ಮಾಡ್ಬೋದು. ಇವ್ರಿಗೆ ಅಲ್ಲಾ ಗಜನ್ಫರ್ ಇದ್ದಾರೆ, ಅವ್ರನ್ನ ತರಿಸಾಡಿಸ್ಬೋದು. ಇಲ್ಲಾಂದರೆ ರಘು ಶರ್ಮಾ ಇದ್ದಾರೆ. ನಾನು ಏನಕ್ಕೆ ರಘು ಶರ್ಮಾ ಅಂತ ಸ್ಟ್ರೆಸ್ ಮಾಡಿ ಹೇಳ್ತಿದ್ದೀನಿ ಅಂದರೆ, ಮುಂಬೈ ಇಂಡಿಯನ್ಸ್ ಅವ್ರು ಯಾವತ್ತಿದ್ರೂ ಟ್ಯಾಲೆಂಟ್ಸ್ನ ಫೈಂಡ್ ಮಾಡ್ತಾರೆ. ಸೊ ಇವರು ಒಳ್ಳೆ ಟ್ಯಾಲೆಂಟೆಡ್ ಬೌಲರ್ಸ್, ಇವ್ರಿಗೂ ಚಾನ್ಸ್ ಕೊಡಬಹುದು ನನ್ನ ಪ್ರಕಾರ. ಡೈರೆಕ್ಟಾಗಿ ಅಲ್ಲಾ ಗಜನ್ಫರ್ಗೆಲ್ಲ ಹೋಗಲ್ಲ ಇವರು, ಮಯಾಂಕ್ ಮಾರ್ಕಂಡೆನ ಬ್ಯಾಕ್ ಮಾಡ್ತಾರೆ. ಬಟ್ ಅದನ್ನು ಬಿಟ್ಟು ಇವರೇನಾದರೂ ಚೆನ್ನಾಗಿ ಕೊಟ್ಟಿಲ್ಲ ಅಂದರೆ ರಘು ಶರ್ಮಾ ಅಂತ ತರಿಸ್ತಾರೆ. ಯಾಕಂದರೆ ಹೋದ ಸತಿನೂ ಅಷ್ಟೇ ಯಾರೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ವಿಘ್ನೇಶ್ ಪುತ್ತೂರ್ನ ತೊಗೊಂಬಂದು ಆಡಿಸ್ತಾರೆ ಅಂತ. ಸೊ ಆ ಥರ ಇವರು ಸ್ವಲ್ಪ ಹೊಸ ಪ್ರತಿಭೆಗಳಿಗೆ ಚಾನ್ಸ್ ಕೊಡೋದ್ರಿಂದ ಇದೊಂದು ಚಾನ್ಸ್ ಇದೆ. ಸೊ ಇವಾಗ ಇಂಡಿವಿಜುವಲ್ ಪ್ಲೇಯರ್ಸ್ ಬಗ್ಗೆ ಮಾತಾಡೋಂಗಿದ್ರೆ
ರೋಹಿತ್ ಶರ್ಮಾ ಆಬ್ವಿಯಸ್ಲಿ ಚೆನ್ನಾಗಿ ಆಡ್ತಾರೆ. ಏನೇ ಏಜ್ ಆಗಲಿ ಏನೇ ಆಗಲಿ ಮಿನಿಮಮ್ ಒಂದು ಸೀಸನ್ ಅಂದರೆ ಮಿನಿಮಮ್ 400 ರನ್ಸ್ ಹೊಡಿತಾರೆ, ಅದರಲ್ಲಿ ಏನೂ ಡೌಟ್ ಇಲ್ಲ. ಕ್ವಿಂಟನ್ ಡಿಕಾಕು ಒಳ್ಳೆ ಫಾರ್ಮಿಂದ ಬರ್ತಾ ಇದ್ದಾರೆ, ಇವ್ರಿಗೇನು ಪ್ರಾಬ್ಲಮ್ ಇಲ್ಲ. ಬೈ ಚಾನ್ಸ್ ಏನಾದರೂ ಇವ್ರ ಸ್ಕ್ವಾಡಲ್ಲಿ ಅದೇ ಅಡ್ವಾಂಟೇಜ್ ಹೇಳಿದ್ನಲ್ಲ, ಇವಾಗ ಯಾರು ಒಂದು ಪ್ಲೇಯರ್ ಫ್ಲಾಪ್ ಆಯಿತಾ ಎಲ್ಲದಕ್ಕೂ ಬ್ಯಾಕ್ ಇಟ್ಟಿದ್ದಾರೆ. ಡಿಕಾಕ್ ಆಡಲ್ವಾ, ಬೇಡ ಅವ್ರ ಬದಲು ರಿಕಿಲ್ಟನ್ ಬರಲಿ, ಶರ್ಫೇಂದ್ರ ದರ್ಫೋರ್ಡ್ ಏನಾದ್ರು ಫ್ಲಾಪ್ ಆದಲ್ಲ ಡೈರೆಕ್ಟಾಗಿ ಬಂದ್ಬಿಟ್ಟು ನಮ್ಮಂದಿರನ್ನ ಇಳಿಸ್ತೀವಿ. ಆ್ಯಕ್ಚುಲಿ ಆಮೇಲೆ ಇನ್ನೊಂದೇನೆಂದರೆ ಟ್ರೆಂಟ್ ಬೋಲ್ಟ್ ಫಾರ್ಮಲ್ಲಿ ಇಲ್ಲ. ಬೇರೆ ಲೀಗ್ಸ್ ಎಲ್ಲ ನೋಡ್ತಾ ಇದ್ದೀನಿ, ಬಟ್ IPL ಅಂತ ಬಂದಾಗ ಅಷ್ಟು ಈಸಿಯಾಗೆಲ್ಲ ಹೊಡೆಯೋಕ್ಕಾಗೋದಿಲ್ಲ ಬಿಗ್ ಗೇಮ್ಸ್ ಅಂತ ಬಂದಾಗ. ಯಾಕಂದರೆ ಬೋಲ್ಟು ಒಳ್ಳೆ ಪ್ಲೇಯರ್ ಆ್ಯಕ್ಚುಲಿ, ಬಟ್ ಇವಾಗ ಸ್ವಲ್ಪ ಕಾಸ್ಟ್ಲಿ ಆಗ್ತಿದ್ದಾರೆ. ಅಷ್ಟು ಬಿಟ್ಟರೆ ನನ್ನ ಪ್ರಕಾರ ಅವರು ಚೆನ್ನಾಗಿ ಮಾಡೇ ಮಾಡ್ತಾರೆ. ಇಲ್ಲಾಂದರೆ ಕಾರ್ಬಿನ್ ಬಾಷ್ನ ಬ್ಯಾಕಪ್ ಹಾಕಿಟ್ಟಿದ್ದಾರೆ. ಬೈ ಚಾನ್ಸ್ ದೀಪಕ್ ಚಾರ್ ಏನಾದರೂ ಮಾಡಲಿಲ್ವಾ, ಅಶ್ವಿನಿ ಕುಮಾರ್ ಬರ್ತಾರೆ. ಸೊ ಎಲ್ಲದಕ್ಕೂ ಬ್ಯಾಕಪ್ ಇಟ್ಕೊಂಡಿದ್ದಾರೆ. ಇವರಿಲ್ಲ ಅಂದರೆ ನಾವು ಇವ್ರನ್ನ ತಗೊಂಬರ್ತೀವಿ ಅಂತ. ಸೊ ಇವ್ರ ಟೀಮ್ ಅಂತೂ ತುಂಬ ಚೆನ್ನಾಗಿದೆ. ಸೊ ರೋಹಿತ್ ಶರ್ಮಾ ಆಯಿತು, ಅದಾದಮೇಲೆ ಕ್ವಿಂಟನ್ ಡಿಕಾಕು ಆಡ್ತಾರೆ. ತಿಲಕ್ ವರ್ಮಾಗೆ ನಾನು ಹೇಳ್ತೀನಿ, ನಂಬರ್ 3 ಮ್ಯಾಕ್ಸ್ ಟು ಮ್ಯಾಕ್ಸ್ ನಂಬರ್ 4 ಆಡಿಸ್ಬೇಕು ಅಷ್ಟೇ. ಹೋದ ಸೀಸನ್ ಥರ ಕೆಳಗೆ ಕಳಿಸ್ಬಿಟ್ಟು ರನ್ನೇ ಬಾಲ್ ಆಡಿದ್ರು, ಎಲ್ಲ ಅವಮಾನ ಮಾಡಿಬಿಟ್ಟು ರಿಟೈರ್ಡ್ ಕೊಡೋದು, ಇದೆಲ್ಲ ಮಾಡಿದ್ರೆ ಫ್ಯಾನ್ಸಿಗೆ ತುಂಬ ಬೇಜಾರಾಗುತ್ತೆ. ಯಾಕಂದರೆ ತಿಲಕ್ ವರ್ಮಾ ಇಂಟರ್ನ್ಯಾಷನಲಲ್ಲಿ ಕ್ರಿಕೆಟ್ ಅಂತ ಬಂದಾಗ ಅಷ್ಟೆಲ್ಲ ಅಚೀವ್ಮೆಂಟ್ ಮಾಡಿಬಿಟ್ಟು ಇಲ್ಲಿ ಇವ್ರನ್ನ ಯಾವುದ್ಯಾವುದೋ ಔಟ್ ಆಫ್ ಪೊಸಿಷನಲ್ಲಿ ಕಳಿಸ್ಬಿಟ್ಟು ಹೋದ ಸತಿ ಅಷ್ಟೇ ಬಿಗ್ ಗೇಮ್ಸ್ ಅಂತ ಬಂದಾಗ ಇವ್ರು ಹಿಂಗೆ ಇದಕ್ಕೆ ಸೋತಿದ್ದು. ನಂಬರ್ 3 ಮ್ಯಾಕ್ಸಿಮಮ್ ನಂಬರ್ 4 ತಿಲಕ್ ವರ್ಮನ್ ಕಳಿಸಿಲ್ಲ ಅಂದರೆ ಆಮೇಲೆ ಬಂದುಬಿಟ್ಟು ರಿಟೈರ್ಡ್ ಇವ್ನು ಡಾಟ್ ಆಡಿದೆ ಅಂತೆಲ್ಲ ಕ್ರಿಟಿಸಿಸಮ್ ಎಲ್ಲ ಹೇಳೋಂಗೇ ಇಲ್ಲ. ಈಸ್ ನಂಬರ್ 3 ಬ್ಯಾಟ್ಸ್ಮನ್ನು ಬೇಡ, ನಂಬರ್ 4ಗೆ ಬರಲಿ. ಬೇಕಿದ್ರೆ ಆ್ಯಂಕರ್ ಇನ್ನಿಂಗ್ಸ್ ಆಡ್ತಾರೆ, ಬೇಕಾದ್ರೆ ಬಿಗ್ ಶಾಟ್ಸ್ ಅಂದರೆ ಅವ್ರು ಫಸ್ಟ್ ಸೆಟ್ ಆಗಬೇಕು. ಸೊ ಆ ಥರ ಮಾಡಬೇಕು. ಇನ್ನು ನೆಕ್ಸ್ಟು ಸೂರ್ಯಕುಮಾರ್ ಯಾದವ್ ಅಂತ ಬಂದಾಗ ಹೇಳ್ಬೇಕಂತ ನೆಸೆಸರಿ ಇಲ್ಲ. ಯಾಕಂದರೆ ಹೋದ ಸೀಸನ್ನೇ ನೋಡಿರ್ತೀರ ಹೆಂಗೆ 600+ ರನ್ಸು ಸಚಿನ್ ತೆಂಡೂಲ್ಕರ್ ಮೊದಲು ಹೊಡೆದಿದ್ರು, ಅವ್ರು ರೆಕಾರ್ಡು ಬ್ರೇಕ್ ಮಾಡಿದ್ರು. ಇವರು ಸೂರ್ಯಕುಮಾರ್ ಯಾದವ್ ಒಳ್ಳೆ ಇದರಲ್ಲಿದ್ದಾರೆ. ಆ್ಯಂಡ್ ವಿತೌಟ್ ಕ್ಯಾಪ್ಟನ್ಸಿ ಅಂತ ಅವ್ರು ತುಂಬ ಚೆನ್ನಾಗಿ ಆಡ್ತಾರೆ. ಅದಾದಮೇಲೆ ಹಾರ್ದಿಕ್ ಪಾಂಡ್ಯ ನಾನು ಹೇಳ್ತೀನಿ, ಆ್ಯಸ್ ಅ ಕ್ಯಾಪ್ಟನ್ ಲೀಡಿಂಗ್ ಫ್ರಮ್ ದ ಫ್ರಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಹಿಂದೆ ಹೋಗೋದು ಬೇಡದೇ ಇರೋ ಟೈಮಲ್ಲಿ ಬಂದುಬಿಟ್ಟು ಬಾಲ್ ಹಾಕ್ತಾರೆ, ಬೇಕಾಗಿರೋ ಟೈಮಲ್ಲೇ ಬಂದು ಬೌಲಿಂಗ್ ಹಾಕಲ್ಲ. ಹೋದ ಸೀಸನು ಅಷ್ಟೇ ಬಿಗ್ ಗೇಮ್ಸು ಇವರು T20 ವರ್ಲ್ಡ್ ಕಪ್ ಎಲ್ಲ ಗೆಲ್ಲಿಸಿದವರು ಲಾಸ್ಟ್ ಅವರೆಲ್ಲ ಬೌಲಿಂಗ್ ಮಾಡಿಬಿಟ್ಟು ಅಂಥವ್ರು ಇವ್ರು ಸ್ವಲ್ಪ ಯೋಚನೆ ಮಾಡಿದ್ರು ಬೌಲಿಂಗಿಗೆ ಬರೋದಕ್ಕೆ. ಕ್ಯಾಪ್ಟನ್ ಲೀಡಿಂಗ್ ಫ್ರಮ್ ದ ಫ್ರಂಟ್ ಇರಬೇಕು ಯಾವತ್ತಿದ್ರು. ಅವ್ರ ಬದಲು ಅಶ್ವಿನಿ ಕುಮಾರ್ನ ಕಳಿಸಿದ್ರು, ಅವ್ರು ಹೊಡೆಸ್ಕೊಂಡ್ರು. ಅವ್ರಿಗೂ ಒಂದು ಬ್ಯಾಡ್ ಡೇ ಅಂತ ಬಂದಿತ್ತು ಅವತ್ತು. ಅದಕ್ಕಿಂತ ಮುಂಚಿನ ಮ್ಯಾಚೆಲ್ಲ ಚೆನ್ನಾಗಿ ಮಾಡಿದರು, ಬಟ್ ಆ ಮ್ಯಾಚಲ್ಲಿ ಹೊಡೆಸ್ಕೊಂಡು ಅದರಿಂದ ಸೋತರು. ಸೊ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ ಲೀಡಿಂಗ್ ಫ್ರಮ್ ದ ಫ್ರಂಟು, ಬಾಲ್ ಎತ್ಕೊಂಡು ಬರಲೇಬೇಕು ಮಾಡೋದಕ್ಕೆ. ಸೊ ಅದಾದಮೇಲೆ ಶರ್ಫೇಂದ್ರ ರುದರ್ಫೋರ್ಡ್ ಅಂತೂ ಒಳ್ಳೆ ಫಾರ್ಮಿಂದ ಬರ್ತಾ ಇದ್ದಾರೆ. ವರ್ಲ್ಡ್ ಕಪ್ಪಲ್ಲಿ 1-2 ಗೇಮ್ ಆಡಿದ್ರು, ಅಷ್ಟು ಬಿಟ್ಟರೆ. ಬಟ್ ಅದಕ್ಕಿಂತ ಮುಂಚೆ ಇವರು ವೆಸ್ಟ್ ಇಂಡೀಸ್ ಅವ್ರು ಸೌತ್ ಆಫ್ರಿಕಾ ಸೀರೀಸಿಗೆ ಏನು ಹೋಗಿದ್ರು, ಅಲ್ಲಿ ಸೋತರು. ಬಟ್ ಅಲ್ಲಿ ರುದರ್ಫೋರ್ಡ್ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಸೊ ರುದರ್ಫೋರ್ಡು ಒಂದು ಒಳ್ಳೆ ಫಾರ್ಮಿಂದ ಬರ್ತಾ ಇದ್ದಾರೆ. ಅದಾದಮೇಲೆ ನಮ್ಮಂದಿರು ಇರ್ಬೋದು, ಇವರೆಲ್ಲ ಎಲ್ಲರೂ ಎಂಡಲ್ಲಿ ಬಂದ್ಬಿಟ್ಟು ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡೋರು ಇದ್ದೇ ಇದ್ದಾರೆ. ನನ್ನ ಪ್ರಕಾರ ಇವರು ಪ್ಲೇ ಆಫ್ಸಿಗೆ ಕ್ವಾಲಿಫೈ ಆಗ್ತಾರಾ ಇಲ್ವಾ ಅಂತ ನನ್ನ ಕೇಳಿದ್ರೆ 100% ಇವ್ರು ಪ್ಲೇ ಆಫ್ಸಿಗೆ ಕ್ವಾಲಿಫೈ ಆಗೇ ಆಗ್ತಾರೆ. ಇವ್ರಿಗಿರೋ ಟೀಮಿಗೆ ಇವ್ರು ಎಷ್ಟೇ ಕೆಟ್ಟದಾಗ ಆಡಲಿ, ಇವ್ರು ಸ್ಟ್ರಾಟಜಿ ಕಲರಲ್ಲಿ ಏನಾದರೂ ಮಾಡ್ಕೊಳ್ಳಿ, ಬಟ್ ನನ್ನ ಪ್ರಕಾರ ಮಿನಿಮಮ್ ಅಂದ್ರೆ ಇವ್ರು ಪ್ಲೇ ಆಫ್ಸಿಗೆ ಹೋಗ್ತಾರೆ ಅನಿಸುತ್ತೆ. ನಾನು ಅನಲೈಸ್ ಮಾಡಿರೋದ್ರ ಪ್ರಕಾರ. ಟ್ರಾಫಿ ಗೆಲ್ತಾರಾ ಇಲ್ವಾ ಅದು ಗೊತ್ತಿಲ್ಲ, ಯಾಕಂದರೆ ಇವ್ರು ಬಿಗ್ ಗೇಮ್ಸ್ ಏನಾದರೂ ಮಿಸ್ಟೇಕ್ ಮಾಡಿ ಟೂರ್ನಮೆಂಟಿಂದ ಆಚೆ ಬಂದರೆ ಸೊ ಅದಕ್ಕೇನೋ ಮಾಡೋದಕ್ಕಾಗೋದಿಲ್ಲ. ಸೊ ನನ್ನ ಪ್ರಕಾರ ಇವ್ರು ಪ್ಲೇ ಆಫ್ಸಿಗೆ ಕ್ವಾಲಿಫೈ ಆಗ್ತಾರೆ. ಇವರಿಗೆ ವೀಕ್ನೆಸ್ಗಿಂತ ನನ್ನ ಪ್ರಕಾರ ಸ್ಟ್ರೆಂತೇ ಜಾಸ್ತಿ ಇರೋದು. ಇವ್ರಿಗೆ ವೀಕ್ನೆಸ್ ಎಲ್ಲಾಗ್ಬೋದು ಅಂತ ನನ್ನ ಕೇಳಿದ್ರೆ ಇವರಿಗೆ ಡೆತ್ತಲ್ಲಿ ಸ್ವಲ್ಪ ವೀಕ್ನೆಸ್ ಆಗುತ್ತೆ. ಏನಾಗ್ಬಿಡುತ್ತೆ ಅಂದರೆ ಇವಾಗ ದೀಪಕ್ ಚಹರು, ಟ್ರೆಂಟ್ ಬೋಲ್ಟು, ಮಯಾಂಕ್ ಮಾರ್ಕಂಡೆ ಇವರೆಲ್ಲ ಡೆತ್ ಬೌಲರ್ಸ್ ಅಲ್ಲ. ಇವರೆಲ್ಲ ಪವರ್ ಪ್ಲೇಲಿ ಮಾಡಿಬಿಡ್ತಾರೆ ಬೇಗ ಬಂದುಬಿಟ್ಟು. ಫಸ್ಟ್ ಸ್ಟಾರ್ಟ್ ಮಾಡಿದ್ರೆ ಟ್ರೆಂಟ್ ಬೋಲ್ಟ್ ಆ್ಯಂಡ್ ದೀಪಕ್ ಚಹರು, ಅದಾದಮೇಲೆ ಬೇಕಿದ್ರೆ ಮಯಾಂಕ್ ಮಾರ್ಕಂಡೆನೂ ಹಾಕಿಸ್ತಾರೆ ಡೆತ್ತಲ್ಲಿ ಲಾಸ್ಟ್ ಓವರ್ ಇದೆ ಪವರ್ ಪ್ಲೇ ಲಾಸ್ಟ್ ಓವರ್ ಇದೆ ಅನ್ಬೇಕಂದ್ರೆ. ಅದಾದಮೇಲೆ ಹಾರ್ದಿಕ್ ಪಾಂಡ್ಯ ಏನು ಮಾಡ್ಬೋದು ಅಂದರೆ ಇವ್ರು ಡೆತ್ತಲ್ಲಿ ಬಂದು ಹಾಕ್ತಾರೆ ಹಾರ್ದಿಕ್ ಪಾಂಡ್ಯ. ಬಟ್ ಹೆಂಗೋ ಒಂದು 15 to 20 ರನ್ಸ್ ಲೀಕ್ ಆಗಿಬಿಡುತ್ತೆ. ಅವ್ರು ಒಂದೊಂದು ಓವರಲ್ಲಿ ಕರೆಕ್ಟಾಗಿ ಬಿದ್ದಿಲ್ಲ ಅಂದರೆ ಅವರು ಕಾಸ್ಟ್ಲಿ ಆಗೋ ಚಾನ್ಸಸ್ ಇರುತ್ತೆ. ಇವಾಗ ಡೆತ್ತಲ್ಲಿ ಅವ್ರು ಕಮ್ಮಿ ಅಂದ್ರೂ ಒಂದು 10ರಿಂದ 12 ರನ್ ಕೊಡ್ತಾರೆ. ಹೈಯೆಸ್ಟ್ ಅಂದ್ರೆ 20 ರನ್ ತನಕ ಹೋಗ್ಬೋದು. ಯಾಕಂದರೆ ಅಂಟಿಲ್ ಆ್ಯಂಡ್ ಅನ್ಲೆಸ್ ಅವರು ಫುಲ್ ಸಿಕ್ಕಾಬಟ್ಟೆ ಒಂದು ರಿದಮಲ್ಲಿ ಬಂದು ಕರೆಕ್ಟಾಗಿರೋ ಲೈನ್ ಆ್ಯಂಡ್ ಲೆಂತ್ ಹಾಕೋ ತನಕನೂ ಡೆತ್ತಲ್ಲಿ ಅವರಿಂದ ರನ್ಸ್ ಲೀಕ್ ಆಗೇ ಆಗುತ್ತೆ. ಇನ್ನು ಬುಮ್ರಾ ಬಗ್ಗೆ ಹೇಳ್ಬೇಕಂತ ಏನು ಅವಶ್ಯಕತೆ ಇಲ್ಲ, ಅಷ್ಟು ಚೆನ್ನಾಗಿ ಮಾಡ್ತಾರೆ. ಬಟ್ ಏನಾಗ್ಬಿಡುತ್ತೆ ಅಂದರೆ ಒಂದೊಂದು ಸತಿ ಪವರ್ ಪ್ಲೇಲಿ ಏನಾದ್ರು ಬ್ಯಾಡ್ ಲಕ್ಕು, ದೀಪಕ್ ಚಹರ್ಗೆ ಬೋಲ್ಟಿಗೆ ಹೊಡೆದ್ಬಿಟ್ರು. ಆವಾಗ ಪವರ್ ಪ್ಲೇಲಿ ಬುಮ್ರಾ ಬೌಲಿಂಗಿಗೆ ಬಂದು ಮಿಡಲ್ ಓವರ್ಸಲ್ಲಿ ದೀಪಕ್ ಚಹರ್ನೆಲ್ಲ ಹಾಕ್ಸೋಕ್ಕಾಗೋದಿಲ್ಲ ಅಂತ ಸಿಚುವೇಶನ್ ಹೊಸ ಬಾಲಲ್ಲಿ ಅಷ್ಟೇ. ಸೊ ಅವರು ಕಾಸ್ಟ್ಲಿಯಾಗಿ ಮಿಡಲ್ ಓವರ್ಸಲ್ಲೂ ಬುಮ್ರಾನೇನಾದರೂ ಉಪಯೋಗಿಸ್ಬೇಕಂದ್ರೆ ಡೆತ್ಗೆ ಅವಾಗ ಯಾರೂ ಇರೋಲ್ಲ. ಅಂಥ ಟೈಮಲ್ಲಿ ಸ್ವಲ್ಪ ವೀಕ್ನೆಸ್ ಆಗ್ಬೋದು. ಅಷ್ಟು ಬಿಟ್ಟರೆ ನನ್ನ ಪ್ರಕಾರ ಟೀಮ್ ಅಂತೂ ಸೂಪರಾಗಿದೆ. ಇವ್ರು ಪ್ಲೇ ಆಫ್ಸಿಗೆ ಕ್ವಾಲಿಫೈ ಆಗೇ ಆಗ್ತಾರೆ. ಸೊ ಇದಿಷ್ಟಾಗಿತ್ತು.
ಮುಂಬೈ ಇಂಡಿಯನ್ಸ್ ಸ್ಕ್ವಾಡ್ ಅನಾಲಿಸಿಸ್ಸು. ಸೊ ವಿಡಿಯೋ ಇಷ್ಟ ಆಗಿದೆ ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿ. ಕ್ರಿಕೆಟ್ ರಿಲೇಟೆಡ್ ಏನೇ ಅಪ್ಡೇಟ್ಸ್ ಇದ್ರೂ ನಿಮಗೆ ಫಸ್ಟ್ ಬರುತ್ತೆ. ಸಿಗೋಣ ಮುಂದಿನ ವೀಡಿಯೋದಲ್ಲಿ.